ಮತ್ತು ಜಾಯ್ ಆಫ್ ದ ಕ್ರಿಸ್ಮಸ್ ಸೀಸನ್. ಓಕೆ, ಆ ಬೆಲ್ಸ್ನ ನಾವು ಕಟ್ಟುವಂಥದ್ದನ್ನ ನಾವು ನೋಡ್ತೇವೆ. ಮತ್ತು ಅದು ಫ್ರೀಡಮ್ ಫ್ರಮ್ ಸಿನ್ ಆ್ಯಂಡ್ ಡೆತ್. ಬೆಲ್ಸ್ ಏನಂತೆ? ಫ್ರೀಡಮ್, ಪಾಪದಿಂದ ಬಿಡುಗಡೆ, ಸಾವು ಮತ್ತು ಪಾಪದಿಂದ ಬಿಡುಗಡೆಗೆ ಅದು ಒಂದು ಸಿಂಬಲ್ ಆಗಿರುವಂಥದ್ದು. ಕ್ಯಾಂಡಲ್ಸ್, ಒಂದು ಚೆನ್ನಾಗಿ ಹೇಳಿದ್ರು ಅವ್ರ ಸಿಸ್ಟರ್, ಒಂದು ಬರ್ತಿದ್ರು, ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್. ಹೂ ಸೆಡ್? ನಾನೇ ಲೋಕಕ್ಕೆ ಬೆಳಕು. ಹೇಳಿದ್ರಕ್ಕ? ಓಕೆ ಫೈನ್, ನಾನು ಇವ್ರು ಯಾರು ಮಾತಾಡಿಸ್ತಾ ಮಾಡಿರ್ತಾರೆ ನೋಡಿ. ನಮ್ಮ ಕಡೆ ಕಡಿಮೆ ಇಂಡಿಯಾದಲ್ಲಿ, ಬಟ್ ಇವಾಗೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಮನೆಗಳಲ್ಲಿ ಸಾಕ್ಸ್ ಹ್ಯಾಂಗಿಂಗ್ ಮಾಡಿರ್ತಾರೆ. ಯಾಕೆ? ದಟ್ ಈಸ್ ಸಾಕ್ಸ್, ಬಟ್ ಅದು ಸಿಂಬಲ್ ಇಸ್ ಲೈಕ್ ಎ ಬ್ಯಾಗ್. ಅದರೊಳಗೆ ಗಿಫ್ಟ್ಗಳನ್ನ ಇಡ್ತಾ ಇದ್ರು. ಅದನ್ನು ತೆಗೆದುಕೊಳ್ಳಿಕ್ಕೆ ಮಕ್ಕಳು ಚಾಕ್ಲೇಟ್ ಸಮಥಿಂಗ್ ಏನಾದರೂ ಇಟ್ಟರೆ ಅದನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಅದನ್ನು ಹ್ಯಾಂಗ್ ಮಾಡ್ತಾರೆ. ಸ್ನೋ ಫ್ಲೇಕ್ಸ್ ಬಗ್ಗೆ ಅಮ್ಮ ಹೇಳಿದರು. ಆದರೆ ಇಲ್ಲಿ ಇದು ಕೂಡ ಕವರ್ ದ ಸಿನ್ ಅಂತ ಹೇಳುತ್ತೆ, ನಾನು ಗೂಗಲಲ್ಲಿ ನೋಡಿದ್ದು. ಓಕೆ, ಆ್ಯಂಡ್ ಗಿವ್ಸ್ ಅಸ್ ಹಿಸ್ ಗ್ರೇಸ್ ವೆನ್ ವಿ ಕಮ್ ಟು ಹಿಮ್. ಆತನ ಬಳಿಗೆ ಬರುವಾಗ ನಮ್ಮನ್ನು ಕೃಪೆಯಿಂದ ತುಂಬಿಸುತ್ತೆ. ಡೋರಲ್ಲಿ ರೀತಿರುತ್ತೆ, ಏನು ಹೇಳಿ? ವೆಲ್ಕಮಿಂಗ್ ಟು ಕ್ರೈಸ್ಟ್ ಲವ್, ಹೋಪ್. ಓಕೆ, ಅದನ್ನು ತಿಳಿಸುವಂಥದ್ದಾಗಿದೆ. ಅದ್ರ ಮಧ್ಯದಲ್ಲಿ 3 petals ವಿತ್ 1 ಚೆರಿ ಇಟ್ಟಿರ್ತಾರಲ್ಲ, ರೆಡ್. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ದ ಕ್ರೌನ್ ಆಫ್ ಥಾರ್ನ್ಸ್, ದ ರೆಡ್ ಬೆರೀಸ್ ಆಫ್ ಆ್ಯಂಡ್ ಥಾರ್ನಿ ಲೀವ್ಸ್ ಆಫ್ ದ ಹೋಲಿ ರೆಪ್ರೆಸೆಂಟ್ಸ್ ಥಾರ್ನ್ಸ್ ಓನ್ ಬೈ ಜೀಸಸ್. ಏಸು ಕ್ರಿಸ್ತನು ಶಿಲುಬೆಗೆ ಹಾಕಿದಾಗ ಮುಳ್ಳಿನ ಕಿರೀಟವನ್ನು ಹೊತ್ತಿದ್ದು ನೆನಪಾಗುತ್ತೆ. ಬಟ್ ನಮ್ಮ ಮನೆ ಬಾಗಿಲಲ್ಲಿ ಯಾಕೆ ಫಸ್ಟ್ ಆಗ್ತೀವಿ ಅಂದರೆ ವೆಲ್ಕಮಿಂಗ್ ಜೀಸಸ್. ಬಾಲ್ಸ್ ಏನು ತಿಳಿಸುತ್ತೆ ಅಂತಂದರೆ ಕರೇಜ್. ಓಕೆ, ಟಿಪಿಕ್ಸ್ ಯುವರ್ ಕರೇಜ್, ಸ್ಟ್ರೆಂತ್, ಕಾನ್ಫಿಡೆನ್ಸ್. ಅದು ಕೂಡ ಇದಿಷ್ಟು ಪಿಕ್ಚರ್ ಸಿಕ್ತು, ಅದಕ್ಕೆ ನಾನು ಬರ್ಕೊಂಡಿದ್ದೀನಿ. ರಿಚುವಲ್ ಆಫ್ ಕ್ರಿಸ್ಮಸ್ ಸೆಲೆಬ್ರೇಷನ್, ಶೇರಿಂಗ್ ಟು ಅದರ್ಸ್ ಅವರ್ ಹ್ಯಾಪಿನೆಸ್. ರೈಟ್? ಒಂದು ಕ್ಷಣ ಮೌನವಾಗಿರೋಣ, ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಭುವು ನಮ್ಮ ರಕ್ಷಕನೂ ಆಗಿರುವ ಕ್ರಿಸ್ತ ಯೇಸುವಿನಲ್ಲಿ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಾವು ಮತ್ತೊಂದು ಆವರ್ತಿ ನಿನ್ನ ಮುಂದೆ ಬಂದಿದ್ದೇವೆ. ನಾವು ನಿನ್ನ ಮುಂದೆ ಬರಲು ನಮಗೆ ನೀನು ದಯಪಾಲಿಸಿಕೊಟ್ಟಂಥ ಸದಾವಕಾಶಗಳಿಗಾಗಿ ನಿನಗೆ ಸ್ತೋತ್ರ. ಆಚರಿಸುತ್ತಾ ಇದ್ದಾರೆ, ಅವರಿಗೆ ಈ ದಿನವನ್ನು ನೀನು ದಯಪಾಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಅವರಿಗೆ ದಯಪಾಲಿಸಿಕೊಟ್ಟಂಥ ಆಯುಸ್ಸಿಗಾಗಿ ಸ್ತೋತ್ರ. ಸಕಲ ಆಶೀರ್ವಾದ ಮೇಲುಗಳಿಗಾಗಿ ಸ್ತೋತ್ರ. ಇನ್ನು ಮುಂದಿನ ದಿನಗಳಲ್ಲಿಯೂ ನೀನು ಅವರನ್ನು ಹತ್ತಿರದಲ್ಲಿದ್ದು ಕೈ ಹಿಡಿದು ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನಿನ್ನ ಕರಗಳಿಗೆ ದಯಪಾಲಿಸು, ನಿನ್ನ ಕೈಗಳಿಗೆ ಅವರನ್ನು ನಾವು ಒಪ್ಪಿಸಿಕೊಡುತ್ತೇವೆ. ಘನವುಳ್ಳ ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ.